ಶತ್ರುವು ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲ ಇದ್ದರೆ ಪ್ರತಿಫಲವೂ ನಿನ್ನದಾಗುವುದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಲಾಗ್. ಇವತ್ತು ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಬ್ರಷ್ ಮಾಡಿ, ಹಾಗೆಯೇ ಬಂದುಬಿಟ್ಟು ಮುಖ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ, ಹಾಗೆಲ್ಲ ಕಸ ಎಲ್ಲ ಒಂದು ಕಡೆ ಇಟ್ಟು ಒಟ್ಟು ಮಾಡಿ ಇಟ್ಕೊಂಡೆ. ಹಾಗೆಯೇ ಮಾರ್ನಿಂಗ್ ಬಂದು ಟಿಫನಿಗೆ ಅಂತ ಹೇಳಿ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಮಾಡ್ತಾಯಿದ್ದೀನಿ ಗೈಸ್. ನೋಡ್ತಾನೆ ಇರಬಹುದು ನೀವು. ಇದು ಎಸ್ಟರ್ಡೇ ಬಂದುಬಿಟ್ಟು ಅಕ್ಕಿ ರುಬ್ಬಿಟ್ಕೊಂಡಿರೋದು, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ. 1 ಕಪ್ ಅಕ್ಕಿ, ಹಾಗೆಯೇ ಬಂದುಬಿಟ್ಟು 1 ಕಪ್ ಉದ್ದಿನಬೇಳೆನ ರುಬ್ಬಿಟ್ಕೋಬೇಕು, ನೆನೆಸಿ ರುಬ್ಬಿಟ್ಕೋಬೇಕು. ಬೆಳಿಗ್ಗೆ ಬಂದು ನೀವು ನೆನೆಸಿಟ್ಟಿದ್ರೆ ಈವ್ನಿಂಗ್ ಬಂದು ರುಬ್ಬಿಟ್ಕೋಬೇಕಾಗುತ್ತೆ. ನಿಯರ್ ಬೈ ಅಟ್ಲೀಸ್ಟ್ ಬಂದು 4 ಅವರ್ಸ್ 5 ಅವರ್ಸ್ ಬಂದುಬಿಟ್ಟು ನೆನೆಸಿ ನೆಕ್ಸ್ಟ್ ಬಂದುಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕು ಅಂತ ಹೇಳಿದರೆ 1 ಕಪ್ ಬಂದುಬಿಟ್ಟು ಅವಲಕ್ಕಿನ ಸೇರಿಸಿ. ನೋಡ್ತಾನೆ ಇರಬಹುದು ನೀವು. ಅದನ್ನು ಚೆನ್ನಾಗಿ ಕಲಗಿಸಿ ಹಾಗೆಯೇ ಬಂದುಬಿಟ್ಟು ಅದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಳ್ಳಿ. ಕಲಗಿಸಿ ಆಗಿದ್ಮೇಲೆ ಅದಕ್ಕೆ 1 ಸ್ಪೂನ್ ಬಂದುಬಿಟ್ಟು ಆಯಿಲ್ ಹಾಕಿ, ಹಾಗೆಯೇ ಬಂದುಬಿಟ್ಟು ರುಚಿಗೆ ತಕ್ಕಂತೆ ಬಂದು ಸಾಲ್ಟನ್ನು ಮಿಕ್ಸ್ ಮಾಡಿ. ನೀರು ಬೇಕು ಅಂತ ಹೇಳಿದರೆ ನೀವು ಸೇರಿಸ್ಕೋಬಹುದು, ಇಲ್ಲ ಅಂತ ಹೇಳಿದರೆ ಹಾಗೆಯೇ ಬಿಡು. ನೋಡ್ತಾನೆ ಇರಬಹುದು ನೀವು. ಎಲ್ಲ ಬಂದುಬಿಟ್ಟು ಕಲಗಿಸಿ ಆಗಿದ್ಮೇಲೆ ಈ ಥರ ಬಂದುಬಿಟ್ಟು ಬರಬೇಕು. ಹಾಗೆ ನೀವು ಚೆಕ್ ಮಾಡಬಹುದು. ನಾನು ಬಂದುಬಿಟ್ಟು ಈ ಪಾತ್ರೆನ ಅಮೆಝಾನ್ ತಗೊಂಡಿರೋದು. ನಿಮಗೆ ಲಿಂಕ್ ಬೇಕಾಗಿದೆ, ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇದು 2 ಸ್ಟೆಪ್ ಬರೋದು. ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ಬಂದುಬಿಟ್ಟು ನೀರು ಹಾಕಿ ಅದರ ಮೇಲೆ ಇದನ್ನು ಇಟ್ಟು, ಹಾಗೆ ಬಂದುಬಿಟ್ಟು ನೀವು ಮಾಡಿಟ್ಟಿರುವ ಹಿಟ್ಟನ್ನು ಇದ್ರ ಮೇಲೆ ಹಾಕಬೇಕು. ಬೇಕು ಅಂತ ಹೇಳಿದರೆ ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕೋಬಹುದು, ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ರುಬ್ಬಿಟ್ಕೊಂಡಿರುವ ಏನು ಹಿಟ್ಟಿದೆ ಅಲ್ವಾ ಅದನ್ನು ಬಂದುಬಿಟ್ಟು ಹಾಕಬೇಕಾಗತ್ತೆ. ನಾನು ಇಲ್ಲಿ ಆಯಿಲ್ ಬಂದುಬಿಟ್ಟು ಯೂಸ್ ಮಾಡಿಲ್ಲ, ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಬಂದುಬಿಟ್ಟು ನಾನು ಹಿಟ್ಟಲ್ಲಿ 1 ಸ್ಪೂನ್ ಆಯಿಲ್ ಹಾಕಿರೋದ್ರಿಂದ ಮತ್ತೆ ಹಾಕಬೇಕು ಅಂತ ಹೇಳಿ ಅವಶ್ಯಕತೆ ಇರಲ್ಲ. ನೋಡ್ತಾನೆ ಇರಬಹುದು. ಇದು 1 ಸ್ಟೆಪ್ ಆಗಿದ್ಮೇಲೆ ನೆಕ್ಸ್ಟು ಇನ್ನೊಂದು ಸ್ಟೆಪ್ಪನ್ನು ಇರಬಹುದು ನೀವು. ಎಲ್ಲ ಆಗಿದ್ಮೇಲೆ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಹಾಗೆಯೇ ಬಂದುಬಿಟ್ಟು ಅದನ್ನು ಬೆಂದೆ ಆಗಿದ್ಮೇಲೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ ಇಡ್ಲಿ ಚೆಕ್ ಮಾಡಿ. ಇವಾಗ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ ಇಡ್ಲಿ ಯಾವ ಥರ ಬಂದಿದೆ ಅಂತ ಹೇಳಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿದರೆ ಇದರ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ಹಾಕಿ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಬಂದುಬಿಟ್ಟು 1 ಗ್ಲಾಸ್ ಮಾಜನ ಕುಡಿದು ಬಟ್ಟೆ ವಾಶ್ ಮಾಡೋದಿತ್ತು ಅಂತ ಹೇಳಿ ವಾಷಿಂಗ್ ಮಷಿನ್ಗೆ ಬಂದುಬಿಟ್ಟು ಬಟ್ಟೆನ ಹಾಕಿ, ಹಾಗೆಯೇ ಬಂದುಬಿಟ್ಟು ಅದಕ್ಕೆ ಬೇಕಾಗಿರುವ ಸರ್ಫ್ ಎಕ್ಸೆಲನ್ನು ಹಾಕಿ, ಹಾಗೆಯೇ ಬಂದುಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ. Every night are we paradise seems so far away. Still I try to buy myself some time to get me to that place. All I want is you. ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದ್ಮೇಲೆ ಹಾಗೆಯೇ ಬಂದು ಟೆರೆಸ್ ಮೇಲೆ ಹೋಗಿ ಎಲ್ಲ ಬಟ್ಟೆನ ಒಣಗಿಸ್ತಾ ಇದ್ದೀನಿ. ಎಲ್ಲ ಬಟ್ಟೆನ ಒಣಗಿಸಿ ಹಾಗೆಯೇ ಬಂದುಬಿಟ್ಟು 2 ಬಕೆಟ್ ಬಟ್ಟೆ ಇರೋದು ಎಲ್ಲ ಬಟ್ಟೆನ ಒಣಗಿಸಿ ಹಾಗೆಯೇ ಬಂದುಬಿಟ್ಟು ರೂಮ್ಗೆ ಬಂದೆ.
ಹಾಗೆಯೇ ರೂಮಿಗೆ ಬಂದು ಸ್ವಲ್ಪ ವರ್ಕ್ ಇದೆ ಅಂತ ಹೇಳಿ ಸಿಸ್ಟಮ್ ಆನ್ ಮಾಡಿ ಸ್ವಲ್ಪ ಹೊತ್ತು ಸಿಸ್ಟಮ್ ನೋಡಿ ವರ್ಕನ್ನು ಕಂಪ್ಲೀಟ್ ಮಾಡಿ ಔಟ್ ಸೈಡ್ ಹೋಗಬೇಕು ಅಂತ ಹೇಳಿ ಈವ್ನಿಂಗ್ ಮೇಲೆ ಔಟ್ ಸೈಡ್ ಹೋಗ್ತಾ ಇದ್ದೀವಿ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going out, yeah, 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 yeah. Going out, going out, going all the way. Going out, going all the way. Going out, going all the way. Going out. ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಬಂದುಬಿಟ್ಟು ಅಡುಗೆ ಮಾಡಿ ರೈಸ್ ಕರ್ಡ್ ಮತ್ತು ಆಮ್ಲೆಟ್ ಮಾಡಿ ತಿಂದು ಹಾಗೆಯೇ ಬಂದುಬಿಟ್ಟು ಔಟ್ ಸೈಡ್ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಿದ್ದೀವಿ. ಯಪ್ಪ ಏನೆಲ್ಲ ತಿಂತಾಳೆ ಅಂತ ಅಂದ್ಕೋಬೇಡಿ, ನಾನು ತಿನ್ನೋದೇ ಹಾಗೆಯೇ ಬಂದುಬಿಟ್ಟು ಎಲ್ಲ ತಿಂದ್ಕೊಂಡು ಔಟ್ ಸೈಡ್ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಫಸ್ಟ್ ಬಂದುಬಿಟ್ಟು ಪೌಂಡ್ಸ್ ಅಪ್ಲೈ ಮಾಡಿ ಹಾಗೆಯೇ ಬಂದುಬಿಟ್ಟು ಮನೇಲಿ ನನಗೆ ರೇಗಿಸ್ತಾ ಇದ್ದರು, ಅದಕ್ಕೇ ಬಂದುಬಿಟ್ಟು ನಗಾಡ್ತಾ ಇದ್ದೀನಿ. ಏನು ಗೊತ್ತಾ, ಈ ಹುಡುಗಿರು ಮೇಕಪ್ ಮಾಡೋದಂದರೆ ತುಂಬಾ ಇಷ್ಟ. ಅದರಲ್ಲೂ ನನಗೆ ಸ್ವಲ್ಪ ಲೈಟಾಗಿ ಬಂದುಬಿಟ್ಟು ನಾನು ಮೇಕಪ್ ಮಾಡ್ಕೊತೀನಿ. ನಾನು ಮೇಕಪ್ ಮಾಡೋದಂದರೆ ನಾನು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆಯೇ ನನಗೆ ಮೇಕಪ್ ಮಾಡೋದ್ರಲ್ಲಿ ನನಗೆ ತುಂಬಾ ಇಷ್ಟ. ಹಾಗೆ ನಮ್ಮ ಮನೇಲೂ ಸಹ ನನಗೆ ರೇಗಿಸ್ತಾನೆ ಇದ್ದರು. ಹಾಗೆ ಟೈಮ್ ಆಯಿತು ಅಂತ ಹೇಳಿ ಓಲಾ ಬುಕ್ ಮಾಡಿ ನೆಕ್ಸ್ಟ್ ಬಂದು ಓಲಾ ಬಂದಿದ ಮೇಲೆ ಹಾಗೆಯೇ ಬಂದುಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಹಾಗೆಯೇ ಬಂದುಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಸಹ ನಾನು ಶೇರ್ ಮಾಡ್ತೀನಿ. ಯಾರು ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫೈನಲಿ ಡಿಮಾರ್ಟ್ ಬಂದು ರೀಚ್ ಆಗಿದ್ಮೇಲೆ ಅಲ್ಲಿ ನೋಡಿದ್ರೆ ಯಪ್ಪ ಎಷ್ಟು ಜನ ಗೈಸ್, ಹೆವಿ ಜನ ಬಂದುಬಿಟ್ಟು ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟೇ ಜನ ಇದ್ದರು. ಹೇಗೆ ವಿಡಿಯೋ ಮಾಡೋದು ಅಂತ ಹೇಳಿ ನನಗೆ ತುಂಬ ಯೋಚನೆ ಆಯಿತು. ಯಾಕಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾನೆ ಇದ್ದಾರೆ. ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ನನಗೇ ನಾಚಿಕೆ ಆಯಿತು ಗಾಯ್ಸ್. ಹಾಗೆ ಬಂದು ಸ್ವಲ್ಪ ಜನ ಕಡಿಮೆ ಆಗಿದ್ಮೇಲೆ ಮನೆಗೆ ಬೇಕಾಗಿರುವ ಎಲ್ಲ ದಿವಸ ಧಾನ್ಯಗಳನ್ನು ತಗೊಂಡು ಹಾಗೆ ಬಂದುಬಿಟ್ಟು ಸ್ವಲ್ಪ ಬಟ್ಟೆ ಬಂದುಬಿಟ್ಟು ಡೈಲಿ ಯೂಸ್ಗೆ ಬೇಕಾಗಿರೋ ಬಟ್ಟೆಗಳನ್ನು ಸಹ ತಗೊಂಡೆ.
ಹಾಗೆಯೇ ಬಂದು ಎಲ್ಲ ಶಾಪಿಂಗ್ ಎಲ್ಲ ಮಾಡಿ 4 ಅವರ್ಸ್ 5 ಅವರ್ಸಿಂದ ಬಂದುಬಿಟ್ಟು ಶಾಪಿಂಗ್ ಮಾಡಿ ಹಾಗೆಯೇ ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿನ ತಗೊಂಡು ಫೈನಲಿ ಬಂದುಬಿಟ್ಟು ಬಿಲ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ನಿ. ಮನೆಗೆ ಹೋಗ್ಬೇಕಾದ್ರೆ ಆಲ್ರೆಡಿ ಬಂದುಬಿಟ್ಟು ಸಂಜೆ ಆಗಿದೆ ಅಂತ ಹೇಳಿ ಅಲ್ಲೇ ಬಂದುಬಿಟ್ಟು ಚಿಕನ್ ಬಿರಿಯಾನಿ ತಗೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಿದ ಮೇಲೆ ಬಿರಿಯಾನಿ ತಿಂದು ಹಾಗೆ ಮಲ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಬಂದುಬಿಟ್ಟು ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್ ಗೈಸ್, ಗುಡ್ ನೈಟ್.